ಸ್ನೇಹಿತರೆ, ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ನಮ್ಮ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿಗೆ ಏನಾದರೂ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ. ಸ್ನೇಹಿತರೆ, ವಂಚಕನ ಒಂದಲ್ಲ ಎರಡಲ್ಲ ಹಲವಾರು ಮುಖಗಳು. ಯಾಕಂದರೆ ಜಗತ್ತಿನಲ್ಲಿ ಯಾವಾಗ ಈ ಇಂಟರ್ನೆಟ್ ಬಳಕೆ, ಈ ಮೊಬೈಲ್ ಬಳಕೆ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ಮು ಯಾವಾಗ ಅಭಿವೃದ್ಧಿ ಆಯಿತು, ಆಗಿನಿಂದ ವಂಚಕರ ಜಾಲವು ಕೂಡ ಅಷ್ಟೇ ವಿಸ್ತೀರ್ಣವಾಗ್ತಾ ಹೋಗ್ತಾನೆ ಇದೆ. ಯಾಕೆಂದರೆ ಇದು ಯಾವಾಗ ನಾವು ಇಂಟರ್ನೆಟ್ನ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ, ಅದನ್ನು ಸಹಿಯಾದ ಉಪಯೋಗವನ್ನು ನಾವು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ, ಆವಾಗಿನಿಂದ ಅದರ ಸೈಡ್ ಎಫೆಕ್ಟ್ ಆಗಿ ಅಂದರೆ ಅದರ ಏನಂತಾರಲ್ಲ, ಒಂದು ಒಳ್ಳೆಯ ವಸ್ತುವಿನ ಅಂದರೆ ಅದರದ್ದು ಕೆಟ್ಟ ನೆರಳು ಅಂತಾರಲ್ಲ, ಆ ಥರ ಆಯಿತು. ಈ ಅಂತರ್ಜಾಲದ ಒಂದು ಅಡ್ಡನೇ ಶುರುವಾಗಿತ್ತು. ಯಾಕಂದರೆ ವಂಚಕರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಮೊದಲೆಲ್ಲ ಏನಾಗಿರ್ತಂದರೆ ನಮ್ಮ ಆಸ್ಪಾಸ್ನವ್ರು ಇರ್ತಿದ್ರು. ಯಾಕಂದರೆ 90ರ ದಶಕ ಅದಕ್ಕಿಂತ ಮುಂಚೆ ಏನಾಗಿರ್ತಂದರೆ ವಂಚಕರು ಎಲ್ಲಿರ್ತಿದ್ರೆ ನಮ್ಮ ಹತ್ತಿರದಲ್ಲೇ ಇರ್ತಿದ್ರು. ಈ ಸದ್ಯಕ್ಕೆ ವಂಚಕರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ, ಆದರೆ ವಂಚನೆ ಮಾತ್ರ ಮಾಡಿ ಹೋಗ್ಬಿಡ್ತಾರೆ. ಅದು ಏನಪ್ಪ ಅಂತಂದರೆ ಅದ್ರ ಶ್ರೇಯ ಏನು ಹೋಗುತ್ತಂದರೆ ವಂಚಕರಿಗೆ ಅದು ಇಂಟರ್ನೆಟ್ನಿಂದ ಹೋಗುತ್ತೆ. ಯಾಕಂದರೆ ಎಲ್ಲೋ ದೂರದ ಊರಿನಲ್ಲಿ ಕೂತ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರೀತಿಯಲ್ಲಿ, ಅಂದರೆ ಒಂದೇ ರೀತಿಯಿಂದ ವಂಚನೆ ಮಾಡ್ತಾರಂತಲ್ಲ, ಯಾವುದೇ ಒಂದು ರೀತಿಯಲ್ಲಿ ವಂಚನೆಯನ್ನು ಬಿಡ್ತಾರೆ. ಆದರೆ ಅದರ ಉದ್ದಾಗಲ ತಿಳಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಇದು ಹರಡ್ಕೊಂಡ್ಬಿಟ್ಟಿದೆ ಈಗ. ಅದು ವಿಶೇಷವಾಗಿ ಭಾರತದಂಥ ದೇಶದಲ್ಲಿ ಅತಿಯಾದ ವಂಚಕರ ಜಾಲ ಇದೆ. ಯಾಕಂದರೆ ಭಾರತ ದೇಶದಲ್ಲಿ ಅದಕ್ಕೆ ಸರಿಯಾದ ಅವೇರ್ನೆಸ್ ಇಲ್ಲದೇ ಇರೋ ಕಾರಣ ಮತ್ತು ಅದಕ್ಕೆ ಕಠಿಣವಾದಂಥ ಕಾನೂನಿನ ಕ್ರಮಗಳು ಇಲ್ಲದೇ ಇರೋ ಕಾರಣದಿಂದ ಏನಾಗುತ್ತೆ ಅಂದರೆ ಈ ವಂಚಕರ ಜಾಲ ಇನ್ನಷ್ಟು ವಿಸ್ತಾರ ಆಗುತ್ತಾನೆ ಹೋಗ್ತಾ ಇದೆ. ಅದಕ್ಕೆ ತಕ್ಕಂಥ ಒಂದು ಸೂಕ್ತವಾದಂಥ ಉದಾಹರಣೆ ಇದೆ. ಇದು ಕಥೆಯಲ್ಲ, ಸತ್ಯ ಕಥೆ. ಯಾಕಂದರೆ ಇದು ಕೇವಲ ಕಥೆ ಆಗಿದ್ದಿದ್ರೆ ಇದು ನಡೀತಿರಲಿಲ್ಲ, ಇದು ಸತ್ಯ ಕಥೆ ಆಗಿದೆ. ಈ ಕಥೆ ಅಂದರೆ ಯಾವಾಗ ಶುರು ಆಗುತ್ತೆ ಅಂದರೆ ಬಿಹಾರದಿಂದ ಶುರು ಆಗುತ್ತೆ. ಬಿಹಾರ ಅಂದರೆ ತಮ್ಮೆಲ್ಲರಿಗೂ ಒಂದು ಸಾಮಾನ್ಯವಾಗಿ ಏನು ಕಲ್ಪನೆ ನೀಡುತ್ತಂದರೆ ಒಂದು ಬಡ ರಾಜ್ಯ ಅಂತಲೇ ಬಿಹಾರನ್ನು ಪರಿಗಣಿಸ್ತಾರೆ. ಆದರೆ ಸ್ನೇಹಿತರೆ, ಭಾರತದಲ್ಲಿ ಅತ್ಯಂತ ಹೆಚ್ಚು IPS ಆಫೀಸರ್ಗಳನ್ನು ದೇಶಕ್ಕೆ ಕೊಡ್ತಾ ಇರೋಂಥ ರಾಜ್ಯಗಳಲ್ಲಿ ಕೂಡ ಇದು ಬಿಹಾರ್ ಆಗಿದೆ. ಬಿಹಾರ್ನ ಕೆಲವು ಪಾಸಿಟಿವ್ ಕೋನ್ಸ್ ಆಗಿದ್ದರೆ ಪಾಸಿಟಿವ್ ಆಗಿರ್ತವೆ, ಒಂದು ಕೋನ್ಸ್ ಆಗಿರ್ತವೆ, ಎರಡೂ ಇರ್ತವೆ. ಆದರೆ ಬಡತನ ಅಲ್ಲಿ ರಾಜಿಸ್ತಾ ಇದೆ, ಅದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಸ್ನೇಹಿತರೆ, ಇದು ಏನಾಗಿದೆ ಅಂದರೆ ಈ ರಿಯಲ್ ಸ್ಟೋರಿ ಏನಾಗಿದೆಯಪ್ಪ ಅಂತಂದರೆ, ಒಬ್ಬ ಬಿಹಾರದ ಒಂದು ವ್ಯಕ್ತಿ ನವಾಡ ಅನ್ನೋ ಪ್ರದೇಶದಿಂದ ಬರ್ತಾನೆ. ಈ ವ್ಯಕ್ತಿಯ ಹೆಸರು ಮುನ್ನಾ ಅಂತ. ಮುನ್ನಾ ತುಂಬು ಬಡತನದ ಕುಟುಂಬದಲ್ಲಿರ್ತಾನೆ. ಅವನು ಅಲ್ಲಿ, ಯಾಕಂದರೆ ನೀವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀರಿ, ಕರ್ನಾಟಕದಲ್ಲ ಭಾರತದಾದ್ಯಂತ ಯಾವುದೇ ಮೂಲೆಗೆ ಹೋದರೂ ಈಗ ಏನಪ್ಪ ಅಂತಂದರೆ ಬಿಹಾರದಿಂದ ಜನ ಸಿಗ್ತಾರೆ ಲೇಬರ್ ಕೆಲಸಕ್ಕೆ, ಅಂದರೆ ಕೂಲಿ ಕಾರ್ಮಿಕ ಕೆಲಸಕ್ಕೆ ಅವರು ಬಿಹಾರದಿಂದನೇ ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಅವ್ರಿಗೆ ಕಡಿಮೆ ಕೂಲಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಮತ್ತು ಚೆನ್ನಾಗಿಯೂ ಕೆಲಸ ಮಾಡ್ತಾರೆ. ಹೀಗಾಗಿ ಭಾರತದಾದ್ಯಂತ ಯಾವುದೇ ಮೂಲೆಗೆ ಹೋದರೂ ನಾವು ಏನಾಗುತ್ತೆ ಅಂದರೆ ಬಿಹಾರದ ಜನಗಳನ್ನು ಈಗ ನೋಡೋಕೆ ಸಿಗ್ತಾರೆ. ಅದೇ ರೀತಿ ಈ ಮುನ್ನಾ ಅನ್ನೋ ವ್ಯಕ್ತಿ ತಾನು ಕೆಲಸವನ್ನು ಆರಿಸ್ಕೊಂಡು ಏನು ಮಾಡ್ತಾನೆ ಅಂದರೆ ರಾಜಸ್ಥಾನಕ್ಕೆ ಹೋಗ್ತಾನೆ. ರಾಜಸ್ಥಾನದ ಮೇವಾಡ ಅಂತ ಒಂದು ಜಾಗ ಇದೆ. ಮೇವಾಡದಲ್ಲಿ ಇವನು ಕೆಲಸವನ್ನು ಹುಡ್ಕೊಂಡು ಹೋಗ್ತಾನೆ. ಕೆಲಸ ಹುಡ್ಕೊಂಡು ಹೋಗಿ ಅವನು ಏನು ಮಾಡ್ತಾನೆ ಅಂದರೆ ಒಂದು ಕೆಲಸ ಮಾಡ್ತಾನೆ, ಟ್ರೈ ಮಾಡ್ತಾನೆ, ಮತ್ತೊಂದು ಕೆಲಸ ಮಾಡ್ತಾನೆ. ಅಂದರೆ ಯಾವ್ಯಾವ ಕೆಲಸಗಳು ಅವನಿಗೆ ಹಚ್ತಾರೆ, ಆ ಥರ ಯಾವ್ಯಾವ ಥರ ಮಾಲೀಕರು ಸಿಗ್ತಾರೆ, ಆ ರೀತಿ ಅವನು ಏನು ಮಾಡ್ತಾನೆ ಅಂದರೆ ಕೆಲಸಗಳನ್ನು ಚೇಂಜ್ ಮಾಡ್ತಾ ಇರ್ತಾನೆ, ಆಯಾ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಸುಮಾರು 2-3 ವರ್ಷ ಅವನಿಗೆ ಕಳೆದೋದ ನಂತರ 4-5ನೇ ವರ್ಷಕ್ಕೆ ಅವನದು ಏನಾಗುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಒಂದು ವ್ಯವಹಾರ ಫ್ರೆಂಡ್ ಸರ್ಕಲ್ ಚೆನ್ನಾಗಿ ಬೆಳೀತದೆ. ಬೆಳೆದಾಗ ಏನಾಗುತ್ತೆ ಅಂದರೆ ಕೆಲವರು ಆನ್ಲೈನ್ ವಂಚಕರ ಏನಪ್ಪ ಅಂತಂದರೆ ಅವನಿಗೆ ಫ್ರೆಂಡ್ಶಿಪ್ ಆಗುತ್ತೆ. ಆನ್ಲೈನ್ ವಂಚಕರ ಫ್ರೆಂಡ್ಶಿಪ್ ಆದಾಗ ಏನು ಮಾಡ್ತಾನೆ ಅವನು, ಮುನ್ನಾ ಅನ್ನೋ ವ್ಯಕ್ತಿ ಅವ್ರ ಜೊತೆ ಒಡನಾಟ ಹೆಚ್ಚು ಮಾಡ್ತಾನೆ. ಒಡನಾಟ ಹೆಚ್ಚು ಮಾಡಿದಾಗ ಸ್ವಲ್ಪ ಅವನಿಗೆ ಏನಾಗುತ್ತೆ ಅಂದರೆ ಆನ್ಲೈನ್ ವಂಚನೆ ಮಾಡೋದಂದರೆ ಏನಪ್ಪ ಅಂತಂದರೆ ಸುಮ್ಮನೆ ಕೂತಲ್ಲೇ ವಂಚನೆ ಮಾಡಿ ದುಡ್ಡನ್ನ ಏನು ಮಾಡೋದು ಅಂದ್ರೆ ಅವ್ರು ಕದಿಯೋದು, ಈ ಥರ ಇರ್ತದೆ. ಕೆಲಸನೇ ಮಾಡಿದೆ, ಯಾಕಂದರೆ ಕೆಲಸ ಮಾಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕೆಲಸ ಮಾಡ್ದೇ ದುಡ್ಡು ಬರ್ತದೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ನೋಡೋಣ.
ಅದಕ್ಕೋಸ್ಕರ ಇವನು ಸರಳವಾಗಿ ದುಡ್ಡನ್ನು ಯಾವ ಥರ ಅರ್ನ್ ಮಾಡೋದು ಅನ್ನೋದು ಒಂದು ಇವನಿಗೆ ಮನಸ್ಸಲ್ಲಿ ಹೋಗ್ಬಿಡ್ತದೆ. ಆರಾಮಾಗಿ ನಾವು ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡಲ್ಲಿ ಫ್ರಾಡ್ ಮಾಡಿಬಿಟ್ರೆ ಆಯಿತು, ನಮ್ಮ ಜೀವನ ಪೂರ್ತಿ ತಿನ್ಬೋದು, ವರ್ಷ ಪೂರ್ತಿ ತಿನ್ಬೋದು. ಆ ರೀತಿ ವಂಚನೆ ಸಣ್ಣ ಪುಟ್ಟ ವಂಚನೆ ಮಾಡಿದ್ರೆ ಎಷ್ಟೊಂದು ಏನು ಆಗೋದಿಲ್ಲ, ಇಷ್ಟೊಂದು ಕಷ್ಟಕ್ಕಿಂತ ಇದು ಒಂದು ಪರ್ಯಾಯ ವ್ಯವಸ್ಥೆ ಅಂದ್ಕೊಂಡು ಅವನೇನು ಮಾಡ್ತಾನೆ, ಅವರಿಗೆ ವಂಚಕರ ಒಡನಾಟ ಬೆಳೆಸಿ ನಿಧಾನಾಗಿ ಅವರಿಂದ ಯಾವ್ಯಾವ ಥರ ಮಾಡೋದು, ಯಾವ್ಯಾವ ಥರ ಮಾಡಿದ್ರೆ ದುಡ್ಡು ಹಾಕ್ತಾರೆ ಅಂತ ಸಂಪೂರ್ಣವಾದ ಟ್ರೈನಿಂಗ್ ಬೇಸಿಕ್ನಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಅವನು ಏನು ಮಾಡ್ತಾನೆ, ಆ ಟ್ರೈನಿಂಗ್ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅವರು ಫೋನ್ ಯಾವ ಥರ ಮಾಡೋದು, ಯಾರಿಂದ ಮಾಡಿಸೋದು, ಯಾವ ಥರ ಮಾಡೋದು, ಟೀಮ್ ಯಾವ ಥರ ಇರಬೇಕು, ಯಾವ ಅಕೌಂಟಿಗೆ ದುಡ್ಡು ಬರ್ತದೆ, ಯಾವ ಅಕೌಂಟಿಂದ ನಮ್ಮ ಅಕೌಂಟಿಗೆ ಬರಬೇಕು, ಪೊಲೀಸರಿಂದ ಯಾವ ಥರ ಬಚಾವಬೇಕು, ಇದೆಲ್ಲವನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಟ್ರೈನಿಂಗಲ್ಲಿ ಅವನಿಗೆ ಸ್ವಲ್ಪ ಅಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಥರ ಕನಿಷ್ಠ ಅಂದರೆ ಸುಮಾರು 1-2 ವರ್ಷಗಳ ಸಮಯ ಮುಂದೆ ತಗೊಳುತ್ತೆ. ಎಲ್ಲ ಅವನು ಪ್ರಿಪೇರ್ ಆಗ್ತಾನೆ. ಆಮೇಲೆ ಅವನು ವಂಚನೆ ಮಾಡೋದಕ್ಕೂ ಶುರು ಮಾಡಿರ್ತಾನೆ. ಸಣ್ಣ ಪುಟ್ಟ ವಂಚನೆಗಳಾಗ್ತಾ ಇರ್ತವೆ, ದುಡ್ಡು ಚೆನ್ನಾಗಿ ಬರೋದಕ್ಕೆ ಶುರುವಾಗಿರ್ತದೆ. ಈ ಥರ ನಡೆದಿರ್ತದೆ. ಆ ಟೈಮ್ದಲ್ಲಿ ಇವನಿಗೆ ಸ್ವಲ್ಪ ವಯಸ್ಸು ಮೀರ್ತಾ ಇರ್ತದೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಮನೆಯವರು ಪ್ರೆಷರ್ ಮಾಡ್ತಾರೆ, ಇಲ್ಲ ನೀನು ಭಾಳ ದಿನ ಆಯಿತು ಅಲ್ಲೇನೇ ಇದೆಯಾ, ಇಲ್ಲ ಮನೆ ಕಡೆ ಬಾ, ಮನೆ ಕಡೆ ಬಂದಿಂದ ಈಗ ನಮ್ಮ ಮನೆಗೆ ಮತ್ತು ನಿಮ್ಮ ಮದುವೆನೂ ಆಗಬೇಕು, ಜೊತೆಗೆ ನಮ್ಮ ಏನಪ್ಪ ಅಂತಂದರೆ ಜಮೀನು ಇರ್ತಲ್ಲ, ಜಮೀನನ್ನು ಉಸ್ತುವಾರಿನೂ ನೋಡ್ಕೊಬೇಕು, ಅದರಲ್ಲಿ ಕೆಲಸನೂ ಮಾಡಬೇಕು, ಅದಕ್ಕೋಸ್ಕರ ಮನೆಯಲ್ಲಿ ಮಗ ಇದ್ದರೆ ಚಂದ ಅಂತ ತಂದೆ ತಾಯಿ ಬಲವಂತ ಮಾಡ್ತಾರೆ. ಬಲವಂತ ಮಾಡ್ತಿದ್ದಾಗ ಇವನ್ನೆಲ್ಲ ಆಲ್ರೆಡಿ ಪ್ರಿಪೇರ್ ಆಗಿರ್ತಾನೆ. ಅದಕ್ಕೋಸ್ಕರ ಇವನೇನು ಮಾಡ್ತಾನೆ, ಸರಿ ಅಂತ ತಂದೆ ತಾಯಿಗೆ ಕರೆಗೆ ಹೋಗೊಟ್ಟು ಅವನು ಏನು ಮಾಡ್ತಾನೆ ಅಂದರೆ ಮನೆ ಕಡೆ ಹೋಗ್ತಾನೆ. ಅಂದರೆ ಬಿಹಾರದ ನವಾದ ಅನ್ನೋ ಒಂದು ಪ್ಲೇಸ್ ಇದೆ, ಆ ಏರಿಯಾಗೆ ಹೋಗ್ತಾನೆ. ಹೋಗಿ ಅವನ ಊರು ಅದೇ ಆಗಿರ್ತದೆ. ಅಲ್ಲಿ ಹೋಗಿ ಅವನು ಏನು ಮಾಡ್ತಾನೆ, ತಮ್ಮ ಸರಿ ತಂದೆ ತಾಯಿ ಆಜ್ಞೆ ಮೇರೆಗೆ ಅವನು ಏನು ಮಾಡ್ತಾನೆ, ನಾನು ಹಿಂಗೆ ವಂಚನೆ ಮಾಡ್ತೀನಿ ಅಂತ ಹೇಳೋದಿಲ್ಲ ಅವನು. ಆದರೆ ಅವರು ಹೇಳ್ದಂಗೆ ಏನು ಮಾಡ್ತಾರೆ, ಅವರು ತಂದೆ ತಾಯಿ ಅವರು ಪರಿವಾರದವ್ರು ಸೇರಿ ಏನು ಮಾಡ್ತಾರೆ ಅಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೋತಾರೆ. ಬಿಸ್ನೆಸ್ ಯಾವುದು ಅಂತ ಅಂದಾಗ ಅವನಿಗೆ ಮೀನು ಸಾಕಾಣಿಕೆಯ ಒಂದು ಬಿಸ್ನೆಸ್ ಅವನಿಗೆ ಬರುತ್ತೆ. ಯಾಕಂದರೆ ಅವರ ತಂದೆ ತಾಯಿನೂ ಮೊದಲೇ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಮೀನು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಅವನಿಗೆ ಇದು ಸರಿ ಹೋಗುತ್ತೆ, ಕಂಫರ್ಟೇಬಲ್ ಆಗುತ್ತೆ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಮೀನು ಸಾಕಾಣಿಕೆಗೆ ಶುರು ಮಾಡ್ತಾರೆ. ಮೀನು ಸಾಕಾಣಿಕೆ ಮಾಡ್ತಾರೆ. ಆದರೆ ಇವನಿಗೆ ಮೀನು ಸಾಕಾಣಿಕೆಯಲ್ಲಿ ಇಷ್ಟ ಇರೋದಿಲ್ಲ. ಆದರೂ ತಂದೆ ತಾಯಿ ಜೊತೆಗೆ ಅವ್ರೇನು ಮಾಡ್ತಾನೆ, ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಂಡು ಒಂಥರ ಫ್ಯಾಮಿಲಿ ಬಿಸ್ನೆಸ್ ಇದ್ದಂಗೆ ಅವನು ಶುರು ಮಾಡ್ತಾನೆ. ಮೀನು ಸಾಕಾಣಿಕೆ ಶುರು ಆಗುತ್ತೆ. ಆ ಮೀನುಗಳನ್ನು ತಂದುಬಿಡ್ತಾರೆ. ಈ ಥರನಾಗಿ ನಡೆದ್ರೆ ಆದರೆ ಒಂದು ಆನ್ಲೈನ್ ವಂಚನೆಯ ಒಂದು ಏನಂತಾರೆ ದುಡ್ಡಿನ ಒಂದು ಆಸೆ ಇರ್ತದಲ್ಲ, ಅದು ಅವನಿಗೆ ಪೂರ ಆಗೋದಿಲ್ಲ. ಅವನು ಬಂದಲ್ಲೇ ಅವನೇನು ಮಾಡ್ತಾನೆ, ಸ್ವಲ್ಪ ಅವನ ಮನೆ ಎಲ್ಲ ಸುಧಾರಣೆ ಮಾಡ್ತಾನೆ. ಅವನ ತೋಟದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಅವನು ಟವರ್ ಮಾಡ್ತಾನೆ. ಟವರ್ ಯಾವ ಥರ ಅಂದರೆ ನಾವೆಲ್ಲ ನೋಡಿರ್ತೀವಿ, ಫಿಲಮ್ಗಳಲ್ಲಿ ತೋರಿಸಿರ್ತಾರೆ. ಏನಪ್ಪ ಅಂತಂದರೆ ಹಕ್ಕಿಯನ್ನು ಓಡಿಸೋದಕ್ಕೆ ನಾವೇನು ಮಾಡಿರ್ತೀವಿ, ನಮ್ಮ ಹೊಲಗದ್ದೆಗಳಲ್ಲಿ ಏನು ಮಾಡ್ತೀವಿ, ಎತ್ತರದ ಒಂದು ಪ್ಲೇಸ್ನ ಮಾಡಿರ್ತೇವೆ. ಅದ್ರ ಮೇಲೆ ಕೂತ್ಕೊಂಡು ಹಿಂಗೆ ಟಮಟೆ ಬಾರಿಸಿದ್ರೆ ಹಕ್ಕಿಗಳು ಹಾರಾಡ್ತಾವಲ್ಲ, ಆ ಥರನಾಗಿ ಒಂದು ಟವರ್ ಮಾಡ್ತಾರೆ. ಟವರ್ ಏನು ಮಾಡ್ತಾರೆ ಅಂದರೆ ಅವರು ಈಗ ಮೊಬೈಲ್ ಟವರ್ ಯಾವ ಥರ ಬರ್ತಾವಲ್ಲ ಆ ಥರ, ಆ ಮೊಬೈಲ್ ನೆಟ್ವರ್ಕ್ ಟವರ್ ಥರ ಅಂದರೆ ಕನಿಷ್ಠ ಅಂದರೆ 3 ಮನೆ ಅಂತರ ಎತ್ತರ ಇರಬೇಕು, ಅಷ್ಟು ಎತ್ತರದ ಒಂದು ಟವರ್ನ ಮಾಡ್ತಾರೆ. ಯಾಕಂದರೆ ಆ ವಂಚನೆಯ ದುಡ್ಡು ಸಾಕಷ್ಟು ಬಂದಿರುತ್ತೆ, ದುಡ್ಡಿನ ಕಮ್ಮಿಯನ್ನು ಇರೋದಿಲ್ಲ. ಆದರೂ ಅವನು ಏನು ಮಾಡ್ತಾನೆ, ಆ ಟವರ್ನ ನಿರ್ಮಾಣ ಮಾಡ್ತಾನೆ. ಟವರ್ ಮೇಲೆ ಕನಿಷ್ಠ ಅಂದರೆ ಒಂದು 10-15 ಜನ ಕುಂತ್ಕೊಳ್ಳುವಂಥ ಒಂದು ಏನಪ್ಪ ಅಂತಂದರೆ ವ್ಯವಸ್ಥೆ ಇರೋ ಥರ ಟವರ್ನ ನಿರ್ಮಾಣ ಮಾಡ್ತಾರೆ. ಟವರ್ನ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇವನು ಆಲ್ರೆಡಿ ಏನು ಮಾಡ್ತಾರೆ, ಹೊಲದಲ್ಲಿ ಈ ಟವರ್ನ ನಿರ್ಮಾಣ ಮಾಡಿರ್ತಾನೆ. ಯಾಕಂದರೆ ಹೊಲದಿಂದ ಆದರೆ ಟವರ್ನಿಂದ ದೂರದವರೆಗೆ ಏನಾಗುತ್ತೆ, ವಿಸಿಬಿಲಿಟಿ ಕ್ಲಿಯರ್ ಆಗಿ ಕಾಣುತ್ತೆ. ಜೊತೆಗೆ ಏನಂದರೆ ಇಂಟರ್ನೆಟ್ ವ್ಯವಸ್ಥೆ ಕೂಡ ಅಲ್ಲಿ ಅಂದರೆ ಚೆನ್ನಾಗಿ ರೇಂಜ್ ಸಿಗುತ್ತೆ. ಅದಕ್ಕೋಸ್ಕರ ಟವರ್ನ ಮಾಡ್ತಾನೆ. ಟವರ್ನ ತಯಾರು ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ, ದಿನಪೂರ್ತಿ ಮೀನು ಸಾಕಾಣಿಕೆ ಅಂದರೆ ದಿನ ಮೇವು ಹಾಕಬೇಕಂತ ಏನೆಲ್ಲ ಅದನ್ನು ಕಟ್ಟಬೇಕು, ಮೇಯಿಸಬೇಕು ಅಂತ ಏನಿಲ್ಲ, ನೀರಲ್ಲಿ ಇರುತ್ತೆ ಮೀನು ಸಾಮಾನ್ಯವಾಗಿ. ಅದಕ್ಕೋಸ್ಕರ ಏನು ಮಾಡ್ತಾನೆ ಇವನು, ಈ ಟವರ್ ವ್ಯವಸ್ಥೆ ಮಾಡಿಕೊಂಡು ಏನು ಮಾಡ್ತಾನೆ, ಜೊತೆಗೆ ಅವನಿಗೆ ಟೀಮ್ ಬೇಕಾಗಿರುತ್ತೆ. ಯಾಕಂದರೆ ಅವನ ಟೀಮ್ ಆಲ್ರೆಡಿ ಬಿಟ್ಟು ಬಂದಿದ್ದಾನೆ. ಇಲ್ಲಿಂದ ರಾಜಸ್ಥಾನ್ ಮೇವಾಡ್ನಲ್ಲಿ ಅವನು ಟೀಮ್ ಬಿಟ್ಟು ಬಂದಿದ್ದಾನೆ. ಅವನಿಗೆ ಟೀಮ್ನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂದರೆ, ಹತ್ತಿರದ ಊರುಗಳಲ್ಲಿ ಮತ್ತು ತಮ್ಮ ಊರಿನಲ್ಲಿ ಯಾರು ಸ್ವಲ್ಪ ಇಂಟೆಲಿಜೆಂಟ್ ಆಗಿರ್ತಾರೆ, ಯಾರದು ಸ್ಪೋಕನ್ ಸ್ವಲ್ಪ ಚೆನ್ನಾಗಿರ್ತದೆ, ಸ್ಪೀಚ್ ಚೆನ್ನಾಗಿರ್ತದೆ, ಅಂಥವ್ರು ಅವನು ಏನು ಮಾಡ್ತಾನೆ, ಅವನು ಏನಂತಾರೆ ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಶುರು ಮಾಡ್ತಾನೆ. ಮತ್ತು ಅವರಿಗೆ
ಆನ್ಲೈನ್ ವಂಚನೆ ಮಾಡಿ ಯಾವ ಥರ ಅರ್ನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನು ಏನು ಮಾಡ್ತಾನೆ ಅಂದರೆ ನಿಧಾನವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಮತ್ತು ಕೆಲವೊಬ್ಬರು ಮುಂದೆ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸ್ತಾನೆ. ಹೀಗಾಗಿ ಸಾಮಾನ್ಯವಾಗಿ ಹುಡುಗರು ಏನು ಮಾಡ್ತವೆ, ಸರಿ ದುಡ್ಡು ಬರುತ್ತೆ ಅನ್ನೋ ಒಂದು ಆಸೆಯಿಂದ ಇವನ ಮಾತಿಗೆ ಬೆಲೆ ಕೊಡ್ತಾರೆ. ಇವನು ಹೇಳ್ದಾಗೆ ಮಾಡೋದಕ್ಕೆ ರೆಡಿ ಆಗ್ತಾರೆ. ನಿಧಾನವಾಗಿ ಅವನು ಟೀಮ್ ಬಿಲ್ಡ್ ಮಾಡ್ತಾನೆ. ಟೀಮ್ ಬಿಲ್ಡ್ ಮಾಡಿ ಏನಾಗುತ್ತೆ ಅಂದರೆ ಅವರು ಆ OTP ಸ್ಕ್ಯಾಮ್ಗಳನ್ನು ಶುರು ಮಾಡ್ತಾರೆ. ಆದರೆ ಇತ್ತೀಚೆಗೆ OTP ಸ್ಕ್ಯಾಮ್ ಬಗ್ಗೆ ಎಲ್ರಿಗೂ ಅರಿವಾಗ್ತಾ ಇದೆ. ಹೀಗಾಗಿ ಅವರಿಗೆ ಒಂದು ಸಕ್ಸಸ್ ಅದರಲ್ಲಿ ಕಡಿಮೆ ಸಿಗುತ್ತೆ. ಆಮೇಲೆ ಅವನು ಏನು ಮಾಡ್ತಾನೆ, ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು ಅಂತ ಆಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ವಾಯ್ಸ್ ಕ್ಲೋನಿಂಗ್ ಸ್ಕ್ಯಾಮ್ ಅಂತ ಬಂದಿದೆ. ನಿಮಗೆಲ್ಲ ಗೊತ್ತಿರಬೇಕು. ಯಾಕಂದರೆ ನಾವು ಯಾವ ಥರ ಮಾತಾಡ್ತೀವಿ ಅದೇ ಒಂದು ಏನಪ್ಪ ಅಂತಂದರೆ ಆ ಧ್ವನಿಯನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು, ಅಂದರೆ ಎ ಐನಲ್ಲಿ ವಾಯ್ಸ್ ಕ್ಲೋನಿಂಗ್ ಅಪ್ಲಿಕೇಶನ್ ಬರ್ತವೆ. ಅದೇ ರೀತಿನ ಧ್ವನಿ ಬಳಕೆ ಮಾಡಿಕೊಂಡು ಏನಪ್ಪ ಅಂದರೆ ವಂಚನೆ ಮಾಡೋದು. ತದನಂತರ ಪೇಸ್ ಕ್ಲೋನಿಂಗ್ ಸ್ಕ್ಯಾಮ್ ಅಂತ ಬರ್ತಾರೆ. ಪೇಸ್ ಕ್ಲೋನಿಂಗ್ ಅಂದರೆ ಯಾವ ಥರ ಅಂದರೆ ನಮ್ಮದೇ ಮುಖಚರ್ಯೆಯನ್ನು ಬಳಸ್ಕೊಂಡ್ಬಿಡ್ತಾರೆ. ಯಾಕೆ ನಾವೇ ಮಾತಾಡ್ತಿರೋ ಥರ ಅದರಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ, ಅದರಲ್ಲಿ ಕಾಣಿಸುತ್ತೆ. ಇದನ್ನು ಪೇಸ್ ಕ್ಲೋನಿಂಗ್ ಸ್ಕ್ಯಾಮ್ ಅಂತ ಕರೀತಾರೆ. ವಾಯ್ಸ್ ಕ್ಲೋನಿಂಗು ಮತ್ತು ಪೇಸ್ ಕ್ಲೋನಿಂಗ್ ಯೂಸ್ ಮಾಡಿ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ವಂಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಅಷ್ಟೊಂದು ಅಂದರೆ ಅವನಿಗೆ ಸಕ್ಸಸ್ ಕಾಣೋದಿಲ್ಲ. ದುಡ್ಡು ಬರ್ತಾ ಇರ್ತದೆ, ಬರ್ತಿಲ್ಲ ಅಂತಲ್ಲ, ಬರ್ತಾ ಇರ್ತದೆ. ಅವು ಕಮಿಷನ್ ಅವರು ಟೀಮ್ನವರು ಮಾಡಿದ್ದು ಅವ್ರ ಕಮಿಷನ್ ತೊಗೊತಾ ಇರ್ತಾನೆ, ಜೊತೆಗೆ ತಾನು ಸ್ಕ್ಯಾಮ್ನ ಮಾಡ್ತಾ ಇರ್ತಾನೆ. ಇದು ನಡೆದಿರ್ತದೆ. ಆದರೆ ಏನಪ್ಪ ಅಂತಂದರೆ ಈ ಥರನಾದ ಏನಾದರೂ ಸ್ಕ್ಯಾಮ್ ಅಥವಾ ವಂಚನೆ ನಡೆದುಬಿಟ್ರೆ ಜನ ಏನು ಮಾಡ್ತಾರೆ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ದೂರನ್ನು ಕೊಡೋಕೆ ಶುರು ಮಾಡ್ತಾರೆ. ಹೀಗಾಗಿ ಇವರು ಸಿಕ್ಕಾಕೊಳ್ಳೋ ಬಂಧನವಾಗಂಥ ಭೀತಿ ಜಾಸ್ತಿ ಆಗೋಕ್ಕೆ ಶುರುವಾಗ್ತದೆ. ಹೀಗಾಗಿ ಇದನ್ನು ಕೈ ಬಿಡಬೇಕು, ಏನೋ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಆಗ ಅವ್ರ ಮನಸ್ಸಿನಲ್ಲಿ ಹೊಡೆದಿದ್ದೇ ಒಂದು ಕಿರಾತಕ ಡಿಫ್ರೆಂಟ್ ಐಡಿಯಾ. ಅದ್ಯಾವುದು ಗೊತ್ತಾ ಕಿರಾತಕ ಡಿಫ್ರೆಂಟ್ ಐಡಿಯಾ ಅಂದರೆ, ಅದು ಆನ್ಲೈನ್ ಪ್ರೆಗ್ನೆಂಟ್ ಆಲ್ ಇಂಡಿಯಾ ಆನ್ಲೈನ್ ಪ್ರೆಗ್ನೆಂಟ್ ಜಾಬ್. ಆಲ್ ಇಂಡಿಯಾ ಆನ್ಲೈನ್ ಪ್ರೆಗ್ನೆಂಟ್ ಜಾಬ್ ರಿಜಿಸ್ಟರ್ಡ್. ಅಂದರೆ ಇದರಲ್ಲಿ ಜನ ಅಂದರೆ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಅಂದ್ಕೊಂಡು ಇದನ್ನು ಅವನು ಫುಲ್ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಏನು ಮಾಡ್ತಾರೆ ಅಂದರೆ ಅವರು ಫೇಸ್ಬುಕ್ಕಲ್ಲಿ ಒಂದು ಪೇಜನ್ನ ಓಪನ್ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಫೇಸ್ಬುಕ್ಕಲ್ಲಿ ಪೇಜ್ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಪೇಜೇ ಓಪನ್ ಮಾಡ್ತಾರೆ. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಅಂತ ಏನು ಮಾಡ್ತಾರೆ, ರಿಜಿಸ್ಟರ್ಡ್ ಒಂದು ಪೇಜನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅದಕ್ಕೆ ಬ್ಯಾನರು, ತಮ್ನೈಲು ಎಲ್ಲ ಚೆನ್ನಾಗಿ ಹಾಕ್ತಾರೆ. ಅದ್ರ ಜೊತೆಗೆ ಮೊಬೈಲ್ ನಂಬರ್ನೂ ಕೂಡ ಕೊಡ್ತಾರೆ. ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿ ಇರುತ್ತೆ ಮತ್ತು ಅದರಲ್ಲಿ ವಾಟ್ಸಪ್ ಕೂಡ ನಡೀತಾ ಇರ್ತದೆ. ಅಂಥ ಒಂದು ಮೊಬೈಲ್ ನಂಬರನ್ನು ಅವ್ರು ಏನು ಮಾಡ್ತಾರೆ, ಅದಕ್ಕೆ ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ ಅಂದರೆ ಆಮೇಲೆ ಇದು ಸ್ಪೀಡಾಗಿ ಅಂದರೆ ವರ್ಕ್ ಆಗೋಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಗೂಗಲ್ನ ಆ್ಯಡ್ಸನ್ನು ಯೂಸ್ ಮಾಡಿಕೊಂಡು, ಅಂದರೆ ಇದು ಅಡ್ವರ್ಟೈಸನ್ನ ಮಾಡಿ ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡಿ ಸಾಕಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ತಲುಪುವಂಥ ಒಂದು ಏನು ಮಾಡ್ತಾರೆ, ಅವರು ಆ್ಯಡ್ಸನ್ನ ರನ್ ಮಾಡ್ತಾರೆ. ಲಕ್ಷಾಂತರ ಜನರಿಗೆ ಆ್ಯಡ್ಸನ್ನು ರನ್ ಮಾಡಿದಾಗ ಏನಾಗುತ್ತೆ ಅಂದರೆ ಏಜ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ಏಜ್ನಿಂದ ಈ ಏಜಿನ ಮಧ್ಯದ ಜನರಿಗೆ ಇದು ಅಂದರೆ ತಲುಪಬೇಕು ಆ್ಯಡ್ಸ್ ಅಂತ ಅದು ಇರುತ್ತೆ, ಅದರಲ್ಲಿ ತಲುಪುತ್ತೆ. ಸರಿ ಸುಮಾರು ಅಂದ್ಕೊಳ್ಳಿ, ಈಗ ಸಾಮಾನ್ಯವಾಗಿ ಬಲಿಪುಷ ಆಗೋಂಥ ವ್ಯಕ್ತಿಗಳು ಇರ್ತಾರೆ ಅಂದರೆ 18ರಿಂದ 45 ವರ್ಷದ ಒಳಗಿನವರಿಗೆ ಅಂದರೆ ಟಾರ್ಗೆಟ್ ಮಾಡಿದಾಗ ಅದು ಅದೇ ವಯಸ್ಸಿನ ಕೆಟಗರಿ ಜನರಿಗೆ ಅದು ಆ್ಯಡ್ಸ್ ಕಾಣಿಸುತ್ತೆ. ಏನಪ್ಪ ಅಂತಂದರೆ ಕೆಲಸ ಏನಪ್ಪ ಅಂತಂದರೆ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬಲ್ಲಿ ಕೇವಲ ಚಂದ ಇರ್ತಕ್ಕಂಥ ಹೆಣ್ಣುಮಕ್ಕಳನ್ನು ಪ್ರೆಗ್ನೆಂಟ್ ಮಾಡೋದು, ದುಡ್ಡು ಗಳಿಕೆ ಮಾಡೋದು ಜಾಬ್ ಈ ಥರನಾಗಿ. ಯಾಕಂದರೆ ಭಾಳಷ್ಟು ಭಾರತದಲ್ಲಿ ಆಗಲಿ ಜಗತ್ತಿನಾದ್ಯಂತ ನೀವು ನೋಡ್ಬೋದು, ಈ ಒಂದು ಇಶ್ಯೂನ ಶುರುವಾಗಿದೆ. ಎಲ್ರಿಗೂ ಮಕ್ಕಳಾಗಲ್ಲ. ಮಕ್ಕಳು ಆಗದೇ ಇರೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು, ಅಂದರೆ ಅಂಥ ಮಹಿಳೆಯರಿಗೆ ನೀವು ಏನಾದರೂ ಗರ್ಭ ಮಾಡಿದರೆ, ಅಂಥವ್ರಿಗೆ ಗರ್ಭ ಆಗುವಂತೆ ನೀವು ಮಾಡಿದ್ರೆ, ಅವರಿಗೆ ಪ್ರೆಗ್ನೆಂಟ್ ಮಾಡಿದ್ರೆ ನಿಮಗೆ 5ರಿಂದ 13 ಲಕ್ಷ 14 ಲಕ್ಷದವರೆಗೂ ನಿಮಗೆ ಒಂದು ದುಡ್ಡು ಬರುತ್ತೆ. ಯಾಕಂದರೆ ಅವರು ಏನಪ್ಪ ಅಂದರೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡಾಗ ಕನಿಷ್ಠ ಅಂದ್ರೆ 10 ಲಕ್ಷ ತನಕನೂ ಅವ್ರು ಏನು ಮಾಡ್ತಾರೆ, ಪೇ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಏನಂದರೆ ಆಪ್ರೇಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೇವಲ ನೀವು ಅವರಿಗೆ ಸಂತುಷ್ಟಿಪಡಿಸಿ ಅವರಿಗೆ ಪ್ರೆಗ್ನೆಂಟ್ ಮಾಡಿಬಿಟ್ರೆ ಸಾಕು, ನಿಮಗೆ
ಕನಿಷ್ಠ 4-5 ಲಕ್ಷ ಅಥವಾ 13 ಲಕ್ಷ ತನಕ ಅಂದರೆ ಅವರು ಯಾವ ಥರ ಅವರು ಪ್ರೊಫೈಲ್ ಇರ್ತದೆ ಆ ತಕ್ಕಂಗೆ ನಿಮಗೆ ದುಡ್ಡು ಬರ್ತದೆ ಅಂತ ಒಂದು ಅಂಶವನ್ನು ಹುಟ್ಟಿಸುವಂಥ ಒಂದು ಆ್ಯಡ್ಸ್ನ ರನ್ ಮಾಡ್ತಾರೆ. ರನ್ ಮಾಡಿದಾಗ ಸಾಕಷ್ಟು ಯುವಕರು, ಲಕ್ಷಾಂತರ ಯುವಕರು ಏನು ಮಾಡ್ತಾರೆ ಅಂದರೆ ಕೇವಲ ಒಂದು ಈ ನೀವು ನೋಡ್ಬೋದು ಇದರಲ್ಲಿ ಏನು ಯೂಸ್ ಮಾಡಿದ್ದಾರೆ ಅಂದರೆ ಚಂದ ಹುಡುಗಿಯರನ್ನ ಅವ್ರು ಏನು ಮಾಡಿರ್ತಾರೆ ಫೋಟೋ ಹಾಕಿರ್ತಾರೆ. ಈ ಹುಡುಗಿನ ರೇಪ್ ಪ್ರೆಗ್ನೆಂಟ್ ಮಾಡಿದ್ರೆ ಇಷ್ಟು ದುಡ್ಡು, ಈ ಹುಡುಗಿನ ರೇಪ್ ಮಾಡಿದ್ರೆ ಈ ಹೆಣ್ಮಗಳನ್ನು, ಈ ವಿಧವೆಯನ್ನು ಅಥವಾ ಈ ಥರ ಮಕ್ಕಳಾಗದೇ ಇರೋ ಒಂದು ಹೆಣ್ಮಗಳನ್ನು ನೀವು ಪ್ರೆಗ್ನೆಂಟ್ ಮಾಡಿದ್ರೆ ನಿಮಗೆ ಇಷ್ಟು ದುಡ್ಡು ಬರುತ್ತೆ. ಈಗ ಏನಪ್ಪ ಅಂತಂದರೆ ಅಲೋನ್ ಲಿವಿಂಗ್ನೂ ಶುರುವಾಗಿದೆ. ಅಂದರೆ ಒಬ್ಬಂಟಿಯಾಗಿ ಹೆಣ್ಮಕ್ಳು ಕೆಲವರು ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಕೇವಲ ಮಕ್ಕಳು ಬೇಕಾಗಿರ್ತಾರೆ, ಗಂಡ ಬೇಕಾಗಿರೋದಿಲ್ಲ. ಅವ್ರಿಗೆ ನೀವು ಪ್ರೆಗ್ನೆಂಟ್ ಮಾಡಿಬಿಟ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಆ್ಯಡ್ಸ್ನ ರನ್ ಮಾಡ್ತಾರೆ. ಈ ಆ್ಯಡ್ಸ್ನ ನೋಡಿ ಅಂದರೆ ವಯಸ್ಸಿನ ಹುಡುಗರು ಏನು ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟಿ ಅಂದರೆ ಕೇವಲ ಪ್ರೆಗ್ನೆಂಟ್ ಮಾಡೋದು ಅಂತ ಒಂಥರ ಮಜಾನೂ ತೊಗೋಬೋದು, ದುಡ್ಡು ಬರುತ್ತದೆ ಅಂತಂದು ಅಂದ್ಕೊಂಡು ಒಂದು ದುರಾಶೆಯಿಂದ ಏನು ಮಾಡ್ತಾರೆ ಅಂದರೆ ಆ ನಂಬರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಅವ್ರ ಫಸ್ಟ್ ಗೇಮ್ ಶುರುವಾಗುತ್ತೆ. ಕಾಲ್ ಮಾಡಿ ಒಂದು ಫಾರ್ಮ್ನ ತುಂಬೋದಕ್ಕೆ ಮೊದಲಿಗೆ ಹೇಳ್ತಾರೆ. ಫಾರ್ಮ್ ತುಂಬೋದು $799 rupees ಕೇವಲ ಫಾರ್ಮ್ನ ಫಸ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ. ತಮ್ಮ ಹೆಸರು ಹಾಕಬೇಕು, ಏಜು, ಯಾವ ಊರಲ್ಲಿ ಇರ್ತಾರೆ, ಏನೇನೆಲ್ಲ ಡೀಟೇಲ್ಸ್, ಇಮೇಲ್ ID, ಫೋನ್ ನಂಬರು ಇದನ್ನೆಲ್ಲ ಹಾಕಬೇಕು. ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಅದು ಸಬ್ಮಿಟ್ ಮಾಡುವಾಗ $799 ಅದು ಏನು ಮಾಡುತ್ತೆ ಕೇಳುತ್ತೆ. ಅದನ್ನು ಪೇಮೆಂಟ್ ಮಾಡಿದಾಗ ಅದು ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಮಾಡಿದ ಈ ದುಡ್ಡು ಏನಾಗುತ್ತೆ ಅಂದರೆ ಸೀದಾ ಹೋಗಿ ಇವರ ಒಂದು ಅಕೌಂಟಿಗೆ ಲಿಂಕ್ ಇರ್ತಲ್ಲ, ಅಂದರೆ ಇದು ವೆಬ್ ಪೇಜ್ನ ಮಾಡಿರ್ತಾರೆ. ವೆಬ್ ಪೇಜ್ನಿಂದ ಏನಾಗುತ್ತೆ ಇವರ ಅಕೌಂಟು ಎಲ್ಲಿ ರಾಜಸ್ಥಾನದಲ್ಲಿ ವರ್ಕ್ ಆಗುತ್ತದೆ ಆ ಅಕೌಂಟಿಗೆ ಜಮಾ ಆಗೋದಕ್ಕೆ ಶುರುವಾಗುತ್ತದೆ. ಆದರೆ ಸದ್ಯಕ್ಕೆ ಇವರು ಟೀಮಲ್ಲಿದೆ, ಬಿಹಾರದಲ್ಲಿದೆ. ಭಾಳಷ್ಟು ಲಕ್ಷಾಂತರ ಜನ ಈ ಫಾರ್ಮ್ನ ತುಂಬ್ತಾರೆ. $799 ಅಲ್ವಾ, ಕೇವಲ ಲಕ್ಷಾಂತರ ಗಳಿಕೆ ಮಾಡ್ಬೋದು. ಜೊತೆಗೆ ಚಂದದ ಹೆಣ್ಣುಮಕ್ಕಳಿಗೆ ನಾವು ಪ್ರೆಗ್ನೆಂಟು ಮಾಡ್ಬೋದು ಅಂತ ಒಂದು ಈ ವಿಚಾರದಿಂದ ತುಂಬುತ್ತಾರೆ. ಸರಿ $799 ಅಷ್ಟೇ ಅಂತ ಅಂದ್ಕೊಂಡು. ತದನಂತರ ಏನಾಗುತ್ತದೆ, ಒಬ್ಬ ವ್ಯಕ್ತಿ ಏನಾಯ್ತಂದರೆ ಫಾರ್ಮ್ ಸಬ್ಮಿಟ್ ಮಾಡ್ದಂದರೆ ನೆಕ್ಸ್ಟ್ ಅವ್ನ ಪ್ರೊಸೆಸ್ ಏನಾಗುತ್ತೆ ಅಂದರೆ ಅವನಿಗೆ ಆ ಕಡೆಯಿಂದ ಕರೆ ಬರುತ್ತೆ. ಅಂದರೆ ಈ ವಂಚಕರ ಕಡೆಯಿಂದ ಕರೆ ಬರುತ್ತೆ. ಸರ್ ನಿಮ್ಮ ಫಾರ್ಮ್ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ಗೆ ನೀವು ಅಪ್ಲೈ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಏನಪ್ಪ ಅಂತಂದರೆ ನಿಮಗೆ ಈಗ ನೆಕ್ಸ್ಟ್ ಮುಂದಿನ ಪ್ರೊಸೆಸ್ಗೆ ನೀವು ಸರ್ ಫಾಲೋ ಆಗಬೇಕು. ಅದಕ್ಕೋಸ್ಕರ ನಿಮಗೆ ಏನಪ್ಪ ಅಂತಂದರೆ ನಿಮ್ಮ ಕೆಪಬಿಲಿಟಿ ಯಾವ ಥರ ಇದೆ ಅಂದರೆ ನಿಮ್ಮ ಪ್ರೆಗ್ನೆಂಟ್ ಮಾಡಿಸುವಂಥ ಶಕ್ತಿ ಯಾವ ಥರ ಇದೆ, ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸೀಮೆನ್ನ ಪರೀಕ್ಷೆ ಮಾಡಬೇಕು ಸರ್. ನಿಮ್ಮ ಸೀಮೆನ್ನ ಪರೀಕ್ಷೆ ಮಾಡಬೇಕು. ಅದಕ್ಕೋಸ್ಕರ ಅದು ಮಾಡಬೇಕು ಅಂದರೆ ನಿಮ್ಮ ಸೀಮೆನ್ನ ನಮಗೆ ಇಂಥ ಅಡ್ರೆಸ್ಸಿಗೆ ಕಳಿಸ್ಬೇಕು. ಆಮೇಲೆ ಅದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ, ಲ್ಯಾಬ್ರೇಟ್ರಿ ಚಾರ್ಜು, ಹಿಂಗೆ ಚಾರ್ಜ್ ಅಂದ್ಕೊಂಡು ಒಂದು $2,000-5,000 ಅವರಿಗೆ ಚಾರ್ಜ್ ಮಾಡ್ತಾರೆ. ಅದನ್ನು ಕೂಡ ಆನ್ಲೈನಲ್ಲಿ ಕಟ್ಟಬೇಕಂತ ಅವ್ರಿಗೆ ಹೇಳಲಾಗುತ್ತೆ. ಅವ್ರು ವಿಚಾರ ಮಾಡ್ತಾರೆ ಲಕ್ಷಾಂತರ ಬರ್ತಂದೆ, 1-2 ಏನು ಫರ್ಕ್ ಬೀಳೋದಿಲ್ಲ ಅನ್ಕೊಂಡು $1,000-2,000 ಖರ್ಚು ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ, ಸೀಮೆನ್ನ ಮಾಡಿಬಿಟ್ಟು ಅವರು ಯಾವುದೋ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ವಂಚಕರು. ಆ ಅಡ್ರೆಸ್ಗೆ ಏನು ಮಾಡ್ತಾರೆ ಅಂದರೆ ಪಾರ್ಸಲ್ನ ಕಳಿಸ್ತಾರೆ. ಜೊತೆಗೆ ಇವ್ರಿಗೆ ಆನ್ಲೈನಲ್ಲಿ ಇವರಿಗೆ ದುಡ್ಡು ಕಳಿಸ್ತಾರೆ. ಸ್ಟೆಪ್ 2 ಮುಗೀತು. ಇನ್ಮೇಲೆ ಸ್ಟೆಪ್ 2 ಮುಗಿತಿದ್ದಂಗೆ ಏನು ಮಾಡ್ತಾರೆ, ಇವರಿಗೆ ವಾಟ್ಸಪ್ಪಲ್ಲಿ ನೂರಾರು ಹುಡುಗಿಯರ ನೋಡಿ AI ಆಟೋಮೆಟಿಕ್ ಜನರೇಟ್ ಆಗಿರ್ತಕ್ಕಂಥ ವಿಡಿಯೋಗಳು, ಯಾವ ಥರ ದೇಸಿ ಹುಡುಗಿಯರದ್ದು ಕಂಟೆಂಟ್ಗಳು ಇರ್ತವೆ. ಸಾಕಷ್ಟು ಅಂದರೆ ರಿಯಲಿಸ್ಟಿಕ್ ಇರ್ತವೆ ಟೋಟಲಾಗಿ. ಆ ಥರನಾಗಿರ್ತಕ್ಕಂಥ ಸುಂದರವಾದ ಸ್ತ್ರೀಯರ ಫೋಟೋಗಳು, ಇಮೇಜ್ಗಳು ಸಿಕ್ಕಾಪಟ್ಟೆ ಬರ್ತವೆ. ವಾಟ್ಸಪ್ಪಲ್ಲಿ ಪೂರ ಒಂದು ಲಿಸ್ಟ್ ಕಳ್ಸೋದಕ್ಕೆ ಶುರು ಮಾಡ್ತಾರೆ. ನೂರಾರು ಹುಡುಗಿಯರು ಒಂಥರ ಅವ್ರಿಗೆ ಯಾವ ಥರ ಅಂದರೆ ಇಮೇಜ್ ಜನ್ರೇಷನ್ ಇರ್ತದಂದರೆ ಅವರೆಲ್ಲ ಹೆಣ್ಮಕ್ಳು ಕೇಳ್ಕೊತಾ ಇರಬೇಕು, ಇವರಿಗೆ ನಮಗೆ ಮಕ್ಕಳಾದರೆ ಸಾಕು ಅನ್ನೋ ಥರ ಕೇಳಬೇಕು. ಆ ಥರ ಅವರು ಫೇಸ್ ಯೂಸ್ ಮಾಡಿಕೊಂಡು ಆ ಥರ ಕ್ರಿಯೇಟ್ ಮಾಡಿರ್ತಕ್ಕಂಥ ಸುಂದರವಾದ ಸ್ತ್ರೀಯರ ಇಮೇಜ್ಗಳು ವಾಟ್ಸಪ್ಪಿಗೆ ಬರೋದಕ್ಕೆ ಶುರು ಆಗ್ತವೆ ವಂಚಕರ ಕಡೆಯಿಂದ. ಜನ ನೋಡ್ತಾರೆ ವಾಟ್ಸಪ್ಪಲ್ಲಿ ಬರ್ತಾ ಇದ್ದಾವೆ ಈ ಅಂದರೆ ಈ ಸ್ತ್ರೀಗೆ ನೀವು ಪ್ರೆಗ್ನೆಂಟ್ ಮಾಡಿದ್ರೆ ಇಷ್ಟು ಅಮೌಂಟು, ಈ ಸ್ತ್ರೀಗೆ ಪ್ರೆಗ್ನೆಂಟ್ ಮಾಡಿದ್ರೆ ಇಷ್ಟು ಅಮೌಂಟು, ನಿಮ್ಮ ಹತ್ತಿರದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ನಿಮ್ಮ ತಾಲೂಕಿನಲ್ಲಿದ್ದಾರೆ, ನಿಮ್ಮ ರಾಜ್ಯದಲ್ಲಿದ್ದಾರೆ, ನೀವು ಅಕಸ್ಮಾತಾಗಿ ನಿಮ್ಮ ಏರಿಯಾದಲ್ಲಿ ಇಲ್ಲ ಅಂದರೆ ಬೇರೆ ಕಡೆ ನಾವು ಕೊಡ್ತೀವಿ. ಆ ಏರಿಯಾಕ್ಕೆ ಹೋಗ್ಬೇಕು, ಆ ಸ್ತ್ರೀನ ಮೀಟ್ ಮಾಡಬೇಕು. ನಾವು ಅದಕ್ಕೆ ರೂಮು ಕೂಡ ನಾವೇ ನೋಡ್ತೀವಿ, ಒಂದು ಹೋಟೆಲ್ ವ್ಯವಸ್ಥೆನೂ ಕೂಡ ನಾವೇ ಮಾಡ್ತೀವಿ. ಏನೂ ಇಲ್ಲ, ನಿಮ್ಗೆ ಹೋಗೋದಕ್ಕೆ ಬರೋದಕ್ಕೆ ನಿಮಗೆ ಜರ್ನಿ ಖರ್ಚು ಅಂದರೆ
ನೀವು ಟ್ರೈನಲ್ಲಿ ಹೋಗ್ತಿದ್ರೆ ಟ್ರೈನಲ್ಲಿ, ಫ್ಲೈಟಲ್ಲಿ ಹೋಗ್ತಿದ್ರೆ ಫ್ಲೈಟಲ್ಲಿ, ಕೇವಲ ನೀವು ಹೋಗೋದು, ಅವರಿಗೆ ಪ್ರೆಗ್ನೆಂಟ್ ಮಾಡೋದು ಮತ್ತು ವಾಪಸ್ ರಿಟರ್ನ್ ಬರೋದು, ನಿಮ್ಮ ಊಟದ ವ್ಯವಸ್ಥೆ, ಇರೋದಕ್ಕೆ ವ್ಯವಸ್ಥೆ ನಾವೇ ನೋಡ್ಕೋತೀವಿ ಅಂತ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಆಶೆಯನ್ನು ತೋರಿಸ್ತಾರೆ. ಇಷ್ಟೆಲ್ಲ ಸುವಿಧಾ ಸಿಕ್ಕಾಗ ಇದು ಆನ್ಲೈನ್ ರಿಜಿಸ್ಟರ್ಡ್ ಅಂತ ಬೇರೆ ಮಾಡಿದೆ. ಇದು ಸರ್ಕಾರಿ ಕೆಲಸ, ಇದು ಪುಣ್ಯದ ಕೆಲಸ. ಯಾಕಂದರೆ ಒಬ್ಬ ಸ್ತ್ರೀಗೆ ನಾವು ಮಕ್ಕಳನ್ನು ಮಾಡಿಕೊಡ್ತೀವಿ ಅಂದರೆ ಇದು ಪುಣ್ಯದ ಕೆಲಸ. ಅದಕ್ಕೋಸ್ಕರ ಇದು ಆದರೆ ಪುಣ್ಯದ ಕೆಲಸ, ಆದರೆ ಇದು ಫ್ರೀಯಾಗೂ ಇಲ್ಲ, ಯಾಕಂದರೆ ದುಡ್ಡು ಕೂಡ ಕೊಡ್ತಾರೆ. ಹೀಗಾಗಿ ಭಾಳಷ್ಟು ಜನ ಆಸೆಗೆ ಬೀಳ್ತಾರೆ. ಬಿದ್ದು ಏನು ಮಾಡ್ತಾರೆ ಅಂದರೆ ಈ ಫಾರ್ಮ್ನ ತುಂಬ್ತಾರೆ. ಮೊದಲು ಪ್ರೊಸೆಸ್ ಮುಗೀತದೆ, ಆನ್ಲೈನ್ ಫಾರ್ಮ್ ತುಂಬ್ತಾರೆ, ನಂತರ ಸೀಮೆನ್ ಟೆಸ್ಟ್ ಮುಗೀತದೆ. ಸೀಮೆನ್ ಟೆಸ್ಟ್ ಮುಗಿದಾಗ ಏನಾಗುತ್ತಂದರೆ ನೀವು ಸಕ್ಸಸ್ ಆಗಿದ್ದೀರಾ, ನಿಮ್ಗೆ ಸಂತೋಷದ ವಿಷಯ, ನಿಮ್ಮ ಸೀಮೆನ್ ಟೆಸ್ಟ್ ಪಾಸ್ ಆಗಿದೆ ಅಂತ ಪ್ರತಿಯೊಬ್ಬ ಗ್ರಾಹಕರಿಗೂ ಅಂದರೆ ಇವ್ರು ಏನು ಮಾಡ್ತಾರೆ, ಮೆಸೇಜನ್ನು ಕಳಿಸ್ತಾರೆ, ಸಂದೇಶನ ಕಳಿಸಿದಾಗ ಆಮೇಲೆ ಏನು ಮಾಡ್ತಾರೆ, ನಿಮಗೆ ಸೆಲೆಕ್ಟೆಡ್ ಆಗಿರೋ ಒಂದು ಏನಿದ್ರೆ ಸುಂದರವಾದ ಸ್ತ್ರೀಯ ಫೋಟೋನ ಕಳಿಸ್ತಾರೆ. ನೀವು ಈ ಮಹಿಳೆಗೆ ಅಂದರೆ ನೀವು ಗರ್ಭವತಿ ಮಾಡೋದಕ್ಕೆ ಅರ್ಹರಿದ್ದೀರಿ, ಈ ಮಹಿಳೆಯಿಂದ ನಿಮಗೆ ಆಫರ್ ಬಂದಿದೆ, ಈ ಮಹಿಳೆ ನಿಮಗೆ ಏನಪ್ಪ ಅಂತಂದರೆ ಇಷ್ಟು ಅಮೌಂಟ್ ಕೊಡೋದಕ್ಕೆ ರೆಡಿಯಾಗಿದ್ದಾಳೆ ಅಂತ ಅವರಿಗೆ ಸಂದೇಶ ಬರುತ್ತೆ. ಬಂದಾಗ ಏನಾಗುತ್ತದಪ್ಪ ಅಂತಂದರೆ ಇವು ದುಡ್ಡು ಬರುತ್ತೆ, ಜೊತೆಗೆ ಹುಡುಗಿನೂ ಸಿಗ್ತಾಳೆ ಮಜಾ ಮಾಡೋದಕ್ಕೆ ಅಂತ ಒಂದು ತುಂಬ ದುರಾಶೆ ಬೀಳುತ್ತೆ. ಆದರೆ ಏನಪ್ಪ ಅಂತಂದರೆ ಪ್ರೀ ಅಮೌಂಟ್ ಅಂತ ಇವ್ರು ಏನು ಮಾಡ್ತಾರೆ, ಕಟ್ಸ್ಕೊತಾರೆ. ಆಮೇಲೆ ಪ್ರೀ ಬುಕ್ಕಿಂಗ್ ಅಮೌಂಟ್ ಅಂತ ಮಾಡ್ತಾರೆ. ಅಂದರೆ ಹುಡುಗಿನ ನೀವು ರಿಸರ್ವ್ ಮಾಡೋದಕ್ಕೆ ಇಷ್ಟು ಅಮೌಂಟ್ ಕೊಟ್ಬಿಡಿ, ಅಂದರೆ ಆ ಹುಡುಗಿ ನಿಮಗೆ ರಿಸರ್ವ್ ಆಗುತ್ತಾಳೆ, ಅವಳೇ ನಿಮಗೆ ಪೇ ಮಾಡ್ತಾಳೆ. ಈ ಥರ ಪ್ರೀ ರಿಸರ್ವ್ಗೆ ಮತ್ತೆ ಅವ್ರು ಏನು ಮಾಡ್ತಾರೆ, 4-5 ಸಾವಿರ ರೂಪಾಯಿನ ಏನು ಮಾಡ್ತಾರೆ, ಅವರು ಮತ್ತೊಂದು ಚಾರ್ಜ್ ಮಾಡ್ತಾರೆ ನಿಮಗೆ. ಯಾಕಂದರೆ ಮೊದಲಿಗೆ ಅಂದರೆ ವ್ಯವಸ್ಥೆ ಎಲ್ಲ ನಮ್ಮ ಕಡೆಯಿಂದ ಸಿಗುತ್ತೆ, ಆದರೆ ನೀವು ಏನು ಮಾಡೋದಕ್ಕೆ ಸದ್ಯಕ್ಕೆ ನೀವು ಟೆಂಪ್ರರಿಗೆ ಕಟ್ಟಿದ್ರೆ ಆಮೇಲೆ ನಮ್ಮ ಕಂಪನಿ ಕಡೆಯಿಂದನೇ ನಿಮಗೆ ಸಿಗುತ್ತೆ. ಇದು ಟ್ರಸ್ಟೆಡ್ ಕಂಪನಿ ಆಗಿದೆ, ಭಾರತ ಸರ್ಕಾರದ ಮಾನ್ಯತೆಯನ್ನು ಪಡೆದಿರ್ತದೆ, ಅದಕ್ಕೋಸ್ಕರ ರಿಜಿಸ್ಟರ್ಡ್ ಆಗಿದೆ ಅಂತ ಎಲ್ಲ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇವ್ರು ಮಾಡ್ತಾರೆ ಮತ್ತೆ 4-5 ಸಾವಿರ ರೂಪಾಯಿ ಇವರಿಗೆ ವಂಚಕರಿಗೆ ಪೇ ಮಾಡ್ತಾರೆ. ತದನಂತರ ಏನಾಗುತ್ತೆ ಅಂದರೆ ಇವರಿಗೆ ಬುಕ್ಕಿಂಗ್ ಆಯಿತು, ಇದೆಲ್ಲ ಆಯಿತು. ಆಮೇಲೆ ಏನಾಗುತ್ತೆ, ನಿಮ್ಮ ಸೆಮೆನ್ ಟೆಸ್ಟಿಂಗ್ ನಿಮಗೆ ಸಕ್ಸಸ್ ಆಗಿದೆಯಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಪ್ರೆಗ್ನೆಂಟ್ ಆಗುವ ಬಯಸತಕ್ಕಂಥ ಲೇಡಿ ನಿಮಗೆ ಇಷ್ಟು ದುಡ್ಡನ್ನು ಕಳಿಸಿದ್ದಾರೆ ಅಂತ ಸುಮಾರು ಒಂದು 5 ಲಕ್ಷ ರೂಪಾಯಿ ದುಡ್ಡು ಕಳಿಸಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಅಕೌಂಟಿಗೆ ಬಂದು ಈಗ ಏನಾಗಿದೆಪ್ಪ ಅಂತಂದರೆ 4,68,000 ರೂಪಾಯಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಆದರೆ ಸ್ವಲ್ಪ ಗ್ಲಿಚ್ ಇದೆ. ಏನಪ್ಪ ಅಂತಂದರೆ ನಿಮ್ಗೆ ಟ್ಯಾಕ್ಸ್ ರಿಬೇಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಏನಪ್ಪ, ಸರ್ಕಾರಿ ಕೆಲಸ ಆಗಿರೋದ್ರಿಂದ ನಿಮಗೆ ಟ್ಯಾಕ್ಸ್ ಅಮೌಂಟ್ನ ನೀವು ಪೇ ಮಾಡಿಬಿಡ್ಬೇಕು. ಪೇ ಮಾಡಿದಾಗ ನಿಮ್ಮ ಟೋಟಲ್ 5 ಲಕ್ಷ ಬರುತ್ತೆ, ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗಿಬಿಡುತ್ತೆ. ನೀವು ಅಡ್ವಾನ್ಸಲ್ಲಿ ಯಾಕಂದರೆ ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ಕಟ್ಟದೇ ಇರೋದ್ರೆ ನಿಮ್ಗೆ ರಿಸೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಹೈಯರ್ ಆಫೀಸರ್ ಎಲ್ಲ ಇದು ಸ್ವಲ್ಪ ಇಶ್ಯೂ ಆಗ್ತಾಯಿದೆ. ಯಾಕಂದರೆ ನಿಮಗೆ ಸರಿಯಾದ ಡಾಕ್ಯುಮೆಂಟ್ನ ಸ್ವಲ್ಪ ಎರರ್ ಇದೆ, ಮತ್ತು ಅದಕ್ಕೋಸ್ಕರ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಕಟ್ಟಿದಾಗ ಮಾತ್ರ ಇದು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಒಂದು ಫಾರ್ವರ್ಡೆಡ್ ಮೆಸೇಜ್ ಬಂದು ಅವ್ರ ಹೆಸರಿಗೆ ಅಂದರೆ ಕ್ರೆಡಿಟ್ ಆಗಿರೋ ಥರ ಒಂದು ಫಾರ್ವರ್ಡೆಡ್ ಮೆಸೇಜ್ನ ಕಳಿಸ್ತಾರೆ ಮೊಬೈಲ್ಗೆ. ಆದರೆ ದುಡ್ಡು ಮಾತ್ರ ಅಕೌಂಟಿಗೆ ಬಂದಿರೋದಿಲ್ಲ. ಕೇವಲ ಅಂದರೆ ಇನ್ನೇನು ಕ್ರೆಡಿಟ್ ಆಗಲಿದೆ ಅನ್ನೋ ಥರ ಮೆಸೇಜನ್ನು ಕಳಿಸ್ತಾರೆ. ರ್ಯಾಂಡಮ್ ಮೊಬೈಲ್ನ ಯೂಸ್ ಮಾಡಿ ಫಾರ್ವರ್ಡೆಡ್ ಮೆಸೇಜ್ ಕಳಿಸ್ತಾರೆ. ಯಾವ ಥರ ಅಂದರೆ SBI ಇದ್ದದು PNBದಿಂದ ಮೆಸೇಜ್ ಬಂದಿರೋ ಥರ ಫೇಕ್ ಮೆಸೇಜ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅವ್ರೇನು ಕಳಿಸ್ತಾ ಇರ್ತಾರೆ. ಯಾಕಂದರೆ ದುಡ್ಡು ಕ್ರೆಡಿಟ್ ಇನ್ನೇನು ಆಗಲಿದೆ, ಜಸ್ಟ್ ನೀವೇನಾದರೂ ಟ್ಯಾಕ್ಸ್ ಕಟ್ಟಿಬಿಟ್ರೆ ನಿಮ್ಮ ದುಡ್ಡು ಅಕೌಂಟಿಗೆ 5 ಲಕ್ಷ ಬಂದುಬಿಡುತ್ತೆ. ಈ ಥರನಾದ ಮೆಸೇಜನ್ನು ಕಳ್ಸೋದಕ್ಕೆ ಶುರು ಮಾಡಿದಾಗ ಮನುಷ್ಯ ಏನು ಮಾಡ್ತಾನೆ, ಇನ್ನೇನಾಯ್ತಪ್ಪ 22-32 ಸಾವಿರ ರೂಪಾಯಿ ಇಷ್ಟು ನಾವೇನೋ ಕಟ್ಟಿಬಿಟ್ರೆ, ಟ್ಯಾಕ್ಸ್ ಕಟ್ಟಿಬಿಟ್ರೆ ನಮ್ಮದು ಅಕೌಂಟಿಗೆ 5 ಲಕ್ಷ ಬರುತ್ತೆ. ಆಮೇಲೆ ಹುಡುಗಿನೂ ಸಿಗ್ತಾಳೆ. ಆಮೇಲೆ ನೀವು ಟ್ಯಾಕ್ಸ್ ಕಟ್ಟಿಬಿಟ್ರೆ ನಿಮ್ಗೆ ಅಕೌಂಟ್ ದುಡ್ಡು ಬರುತ್ತೆ. ದುಡ್ಡು ತೊಗೊಂಡು ಹೋಗಿ ಆ ಹುಡುಗಿ ಜೊತೆ ನೀವು ಇದ್ದು ಎಂಜಾಯ್ ಮಾಡಿ ಅವಳಿಗೆ ಪ್ರೆಗ್ನೆಂಟ್ ಮಾಡಬಾರ್ದು. ಇಷ್ಟೇ ಕೆಲಸ ಇರುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಒಂದು ಲೇಡಿನ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಮತ್ತು ಆ ಲೇಡಿ ನಿಮ್ಗೆ ಎಷ್ಟು ಕೊಡ್ತಾರೆ ಆ ಅಮೌಂಟು ಜೊತೆಗೆ ಇರ್ತದೆ. ಅದು ನೀವು ಸ್ವಲ್ಪಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಮತ್ತು ಬೇರೆ ಒಂದು ಲೇಡಿ ಮತ್ತೆ ಸಜೆಷನ್ ಮಾಡ್ತೀವಿ. ಈ ಥರನಾಗಿ ಒಂದು ಅವ್ರು ಏನು ಮಾಡ್ತಾರೆ, ಪ್ಲ್ಯಾನ್ ಇರ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅಲ್ಲೂ ದುಡ್ಡು ಜಮಾ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಇನ್ನೇನು ಪ್ರೆಗ್ನೆಂಟ್ ಮಾಡೋಕ್ಕೆ ನಾನು ಹೋಗೋದೇ ರೆಡಿಯ ಸಜ್ಜು ಆ ಥರ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು 22-32 ಸಾವಿರ ಇರುತ್ತಲ್ಲ ಟ್ಯಾಕ್ಸ್ ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಆನ್ಲೈನಲ್ಲೇ ಪೇ ಮಾಡಿಸ್ಕೊತಾರೆ. ಪೇ ಮಾಡಿಸ್ಕೊಂಡಾಗ ಆ ದುಡ್ಡು ಕೂಡ ಇಲ್ಲಿ ಹೋಗುತ್ತೆ ರಾಜಸ್ಥಾನದ
ಹೋಗುತ್ತೆ. ಮೇವಾಡಲ್ಲಿ ಆ ಒಂದು ಅಕೌಂಟ್ ಇರ್ತದೆ, ಆ ಅಕೌಂಟಿಗೆ ಹೋಗುತ್ತದೆ. ಅಲ್ಲಿಂದ ಇವರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರ್ತದೆ, ಹೋಗುತ್ತೆ. ತದನಂತರ ಇನ್ನೇನು ಟ್ಯಾಕ್ಸ್ ಬರಬೇಕಲ್ಲ, ದುಡ್ಡು ಬರಬೇಕಲ್ಲ ಅಕೌಂಟಿಗೆ. ಯಾರು ಟ್ಯಾಕ್ಸ್ ಅಮೌಂಟನ್ನು ಕಟ್ಟಿದ್ರೋ ಆ ನಂಬರ್ ಬ್ಲಾಕ್. ತದನಂತರ ಅವರಿಗೆ ಯಾವ ನಂಬರಿಂದ ಕಾಲ್ ಮಾಡ್ತಿರೋ ಆ ನಂಬರ್ ಬ್ಲಾಕ್. ಯಾವ ಮೊಬೈಲ್ನಿಂದ ಇವರಿಗೆ ಸುಂದರವಾದಂಥ ಸ್ತ್ರೀಯರ ಏನು ಫೋಟೋಗಳು ಬಂದಿದ್ದು ನಂಬರ್ ಬ್ಲಾಕ್, ಎಲ್ಲ ಔಟ್. ಆಮೇಲೆ ಇವರು ಕಾಲ್ ಮಾಡ್ತಾರೆ, ಹತ್ತಲ್ಲ. ಮೆಸೇಜ್ ಮಾಡ್ತಾರೆ, ಹೋಗಲ್ಲ. ಏನೂ ನಡೆಯೋದಿಲ್ಲ, ಆಟನೇ. ತದನಂತರ ಗೊತ್ತಾಗುತ್ತೆ ನನ್ನ ಜೊತೆ ಫ್ರಾಡ್ ಆಗೋಗಿದೆ ಅಂತ, ಫ್ರಾಡ್ ಆಗಿದೆ, ವಂಚನೆ ಆಗಿದೆ, ಮೋಸ ಹೋಗಿದ್ದೀವಿ ಅಂತ. ಆದರೆ ಹೇಳ್ಕೊಳ್ಳೋದು ಯಾರಿಗೆ? ಮನೇಲಿ ಹೇಳ್ತಾರೆ? ಆಗಲ್ಲ. ಯಾಕಂದರೆ ಮನೇಲಿ ಹೇಳಿದ್ರೆ ನೀನು ಬೇರೆಯೊಳಗೆ ಪ್ರೆಗ್ನೆಂಟ್ ಮಾಡೋದಕ್ಕೆ ನೀನು ಓಡಾಡ್ತಿದ್ದ. ಸಮಾಜದಲ್ಲಿ ಹೇಳೋಕ್ಕಾಗುತ್ತಾ? ಸಮಾಜ ನಿಮ್ಮನ್ನು ಕೀಳಾಗಿ ನೋಡುತ್ತೆ. ಬೇರೆ ಹೆಂಗಸರು ಚಕ್ಕರ್ ಬಿದ್ದುಬಿಟ್ಟು ಒಂದು ದುಡ್ಡು ಹಾಳು ಮಾಡ್ಕೊಂಡವನೆ ಅಂತ ಹೇಳೋಕ್ಕಾಗಲ್ಲ. ತುಂಬ ನೋವಾಗುತ್ತೆ. ಪೊಲೀಸ್ ಸ್ಟೇಷನ್ಗೂ ಹೇಳೋಕ್ಕಾಗಲ್ಲ, ಮುಜುಗರ ಬರುತ್ತೆ. ಹೀಗೆ ಮೋಸ ಹೋದವರ ಸಂಖ್ಯೆ ಒಂದಲ್ಲ ಎರಡಲ್ಲ, ಲಕ್ಷಾಂತರ ಜನರು, ಲಕ್ಷಾಂತರ ಜನ ಲಕ್ಷಾಂತರ ರೂಪಾಯಿಗಳನ್ನು ಹಿಂಗೆ ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಇದು ಹೇಳ್ಕೊಳ್ಳದೆ ಇರ್ತಕ್ಕಂಥ ವಿಷಯಗಳು. ಕೆಲವು ದಿನಗಳು ಹಿಂಗೆ ಕಳೆದೋಗುತ್ತೆ. ಸುಮಾರು ಏನಪ್ಪ ಅಂತಂದರೆ 1-2 ವರ್ಷದವರೆಗೆ ಇದು ಹಿಂಗೆ ನಡೀತದೆ. ಆವಾಗ ಇವ್ರಿಗೆ ಕನಿಷ್ಠ ಅಂದರೆ ಸಿಕ್ಕಂಥ ಮೊತ್ತನೇ, ಪೊಲೀಸ್ ಅರೆಸ್ಟ್ ಮಾಡಿದಾಗ ಸಿಕ್ಕಂಥ ಮೊತ್ತನೇ 2.5 ಕೋಟಿ ರೂಪಾಯಿ. ವಿಚಾರ ಮಾಡಿ, 2.5 ಕೋಟಿ ರೂಪಾಯಿ ಅವ್ರ ಕಡೆಯಿಂದ ದುಡ್ಡು ಸಿಕ್ಕಿರುತ್ತೆ. ಯಾಕೆ ಸಿಗ್ತಾರಪ್ಪ ಅಂತಂದರೆ ಇವ್ರ ಟೀಮ್ ಇರುತ್ತಲ್ಲ, ಟೀಮಲ್ಲಿ ನೋಡ್ರಿ. ಯಾಕಂದರೆ ಟೀಮ್ ನಡೆದಿರುತ್ತಂದಾಗ ಸ್ವಲ್ಪ ಅದರಲ್ಲಿ ಏನಿರ್ತವೆ ಅಂದರೆ ಕೆಲವೊಬ್ಬರು ಚೆನ್ನಾಗಿ ವರ್ಕ್ ಮಾಡ್ತಾರೆ, ಕೆಲವೊಬ್ರು ಕೆಟ್ಟದಾಗಿ ವರ್ಕ್ ಮಾಡ್ತಾರೆ. ಕೆಲವೊಮ್ಮೆ ಏನೇನಪ್ಪ ಅಂತಂದರೆ ಸಿಟ್ಟಿನ ವಾತಾವರಣ ಉಂಟಾಗಿರ್ಬೋದು. ಹೀಗಿದ್ದಾಗ ಏನಾಗುತ್ತಂದರೆ ಸ್ವಲ್ಪ ಲೂಸ್ ಪಾಯಿಂಟ್ಸ್ ಸಿಕ್ಬಿಟ್ಟಿರ್ತಾವಲ್ಲ, ಅವು ಏನಾಗುತ್ತವೆ, ಇಂಥಲ್ಲಿ ಈ ಥರ ನಡೀತೆ, ಸಣ್ಣ ಪುಟ್ಟ ಸಂದೇಶಗಳು ಹೊರಗೆ ಬರ್ತವೆ. ಇಂಥ ಒಂದು ಕ್ಷೇತ್ರದಲ್ಲಿ ಈ ಥರ ನಡೀತಾ ಇದೆ ಅಂತ ಅನ್ನೋದು ಸಣ್ಣಗೆ, ಅಂದರೆ ಪೊಲೀಸ್ನ ಕೆಳ ದರ್ಜೆ ಅಧಿಕಾರಿಗಳಿಗೆ ಏನಪ್ಪ ಅಂತಂದರೆ ಅದು ಸಣ್ಣಗೆ ಮಾಹಿತಿ ಇರುತ್ತೆ. ಆದರೆ ಸಮಸ್ಯೆ ಏನಿರ್ತದೆ ಅಂದರೆ ದುಡ್ಡು ಇವ್ರು ಯಾರ ಅಕೌಂಟಿಗೆ ನೇರವಾಗಿ ಬಂದಿರೋದಿಲ್ಲ. ಯಾಕೆಂದರೆ ದುಡ್ಡೆಲ್ಲ ರಾಜಸ್ಥಾನಕ್ಕೆ ಹೋಗ್ತಾ ಇರ್ತದೆ, ಇವ್ರ ಹತ್ರ ನೇರವಾಗಿ ಬಂದಿರೋದಿಲ್ಲ. ಹೀಗಾಗಿ ಆ ಪೊಲೀಸು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳಕ್ಕೆ ಆಗೋದಿಲ್ಲ. ಮತ್ತು ಅದಕ್ಕೆ ತಕ್ಕಂಥ ಯಾವುದು ಏನಪ್ಪ ಅಂತಂದರೆ ಯಾವುದು ಕಂಪ್ಲೇಂಟ್ಸು ಕೂಡ ಬಂದಿರೋದಿಲ್ಲ. ಎಲ್ಲ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಇಂಥವ್ರು ಈ ಥರ ಫ್ರಾಡ್ ಮಾಡಿದ್ದಾರೆ ಅಂತ ಯಾವುದೂ ದೂರು ಕೂಡ ದಾಖಲಾಗಿರೋದಿಲ್ಲ. ಯಾಕಂದರೆ ಇದು ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ಯಾರೂ ಕೂಡ ತಮ್ಮ ಬಗ್ಗೆ ನಮ್ಮ ತಪ್ಪು ಜನ ತಿಳ್ಕೊಳ್ಳಿ ಅಂತ ಯಾರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಾನು ಈ ಥರ ಬೇರೆ ಹೆಣ್ಮಗಳನ್ನು ಪ್ರೆಗ್ನೆಂಟ್ ಮಾಡೋದಕ್ಕೆ ನಾನು ಹಿಂಗೆ ಹೋಗ್ತಾ ಇದ್ದೆ, ಅದಕ್ಕೆ ನನಗೆ ಈ ಥರ ವಂಚನೆ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಯಾರು ಹೇಳ್ಕೊತಾರೆ ಅವರಿಗೆ ಕೇಳುವಾಗಿ ನೋಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಯಾರೂ ಕೂಡ ಇದನ್ನು ರಿವೈಲ್ ಮಾಡೋದಕ್ಕೆ ಆಗೋದಿಲ್ಲ. ಹಿಂಗೆ ಇದೇ ಒಂದು ಸನ್ನಿವೇಶನ ಯೂಸ್ ಮಾಡಿಕೊಂಡು ಇವರೆಲ್ಲ ಮೋಸ ಮಾಡ್ತಿರ್ತಾರೆ. ನಿಮ್ಗೆ ಗೊತ್ತಲ್ಲ, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ, ಅಂತ್ಯ ಬರುತ್ತೆ. ಅಂತ್ಯ ಬಂದಾಗ ಇವು ಪೊಲೀಸರು ಏನು ಮಾಡ್ತಾರೆ, ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಹೋಗಿ ಅದೇನು ಟವರ್ ಇರುತ್ತಲ್ಲ ಹೊಲದಲ್ಲಿ, ಆ ಟವರ್ ಮೇಲೆ ಕ್ಯಾಪ್ಚರ್ ಮಾಡಿದಾಗ ಎಟ್ ಎ ಟೈಮಲ್ಲಿ ಅವರಿಗೆ 8 ಜನ ಸಿಗ್ತಾರೆ. 8 ಜನರ ಬಂಧನ ಆಗುತ್ತೆ. ಆ 8 ಜನರಲ್ಲಿ ಸಿಕ್ಕಿದ್ದು 2.5 ಕೋಟಿ ರೂಪಾಯಿ ಮೊತ್ತ ಸಿಕ್ಕಿರುತ್ತೆ. ಇದಕ್ಕಿಂತ ಸಾಕಷ್ಟು ಮೊತ್ತ ಇರ್ತಲ್ಲ, ಅದು ಇನ್ನೂ ರಾಜಸ್ಥಾನದ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಜಮಾ ಆಗಿರುತ್ತೆ. ಯಾಕಂದರೆ ಯಾರಿಗೆ ಕಳಿಸಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ಹೀಗಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಯಾಕಂದರೆ ಅವರು ರ್ಯಾಂಡಮಾಗಿ ಅಕೌಂಟ್ ನಂಬರ್ನ ಕೊಡ್ತಿರ್ತಾರೆ. ಹೀಗಾಗಿ ಅದು ಆ ಅಕೌಂಟ್ಗಳಿಗೆಲ್ಲ ಜಮಾ ಆಗ್ತಾ ಇರ್ತದೆ. ಹೀಗಾಗಿ ಪೊಲೀಸರಿಗೂ ಕೂಡ ಸ್ಪಷ್ಟವಾಗಿ ಇಷ್ಟು ಅಮೌಂಟನ್ನು ದೋಚಿದ್ದಾರೆ, ಇಷ್ಟು ಅಮೌಂಟನ್ನು ವಂಚನೆ ಮಾಡಿದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೂಡ ಸಿಗೋದಿಲ್ಲ. ಸದ್ಯಕ್ಕೆ ಇನ್ನೂ 18 ಜನರ ಒಂದು ನಾಪತ್ತೆ ಪ್ರಕರಣ ಆಗಿದೆ. ಯಾಕಂದರೆ ಈ ಸ್ಕ್ಯಾಮಲ್ಲಿ ಇದ್ದವರು 18 ಜನ ನಾಪತ್ತೆ ಆಗಿದ್ದಾರೆ. ಅಂದರೆ ಅವರು ಊರನ್ನು ಖಾಲಿ ಮಾಡಿದ್ದಾರೆ, ಬೇರೆ ಬೇರೆ ಊರುಗಳು ಹೋಗಿದ್ದಾರೆ, ಅವರು ತಮ್ಮ ಐಡೆಂಟಿಫಿಕೇಷನ್ನ ಮುಚ್ಕೊಂಡು ತಿರುಗಾಡ್ತಾ ಇದ್ದಾರೆ. ಹೀಗಾಗಿ ಇನ್ನೂ 18 ಜನರ ಏನಪ್ಪ ಅಂತಂದರೆ ಬಂಧನಕ್ಕೆ ವಾರೆಂಟ್ ಕೂಡ ಜಾರಿಯಾಗಿರುತ್ತೆ. ಆದರೆ ಅವರು ಇಲ್ಲಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾಯಿಲ್ಲ. ಪೊಲೀಸ್ ಟೀಮು ಇದ್ರ ಹಿಂದೆ ಬಿದ್ದಿದೆ. ಆ 18 ಜನರ ಬಂಧನಕ್ಕಾಗಿ ಒಂದು ಬಲೆಯನ್ನು ಬೀಸಿದೆ. ಎಷ್ಟು ಜನ ಸಿಗ್ತಾರೆ, ಎಷ್ಟು ಜನ ಸಿಗ್ತಿಲ್ಲ, ಎಷ್ಟು ಅಮೌಂಟ್ ಅವರಿಂದ ಇನ್ನೂ ಸಿಗುತ್ತೆ, ಇದು ಯಾವುದರ ಅಂದಾಜು ಕೂಡ ಇಲ್ಲ.
ಅದಕ್ಕೋಸ್ಕರ ಸ್ನೇಹಿತರೆ, ನಾವೆಲ್ಲ ಎಲ್ಲಿ ಆಸೆ ಮಾಡ್ತೀವೋ ಅಲ್ಲಿ ನಮಗೆ ಏನಾಗುತ್ತೆ ಅಂದರೆ ವಂಚನೆ ಆಗುತ್ತೆ. ದುರಾಸೆ, ಆಸೆ ಮಾಡಿದ್ರೆ ತಪ್ಪಿಲ್ಲ, ಆದರೆ ದುರಾಸೆ ಎಲ್ಲಿ ಮಾಡ್ತೀವೋ ಅಲ್ಲಿ ಅತಿಯಾಗಿ ವಂಚನೆ ಆಗುತ್ತೆ. ಅದಕ್ಕೋಸ್ಕರ 2025 ಇನ್ನೂ ವಂಚಕರು ಜಾಸ್ತಿ ಆಗ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ನಮ್ಮ ಇತಿಮಿತಿಯಲ್ಲಿ ಬದುಕಬೇಕು. ಬೇರೆ ಯಾರದ್ದು ದುರಾಶೆಯ ಬಲಿಗೆ ನಾವು ನಮ್ಮನ್ನು ಬಲಿ ಕೊಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.